ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ದಿನಾಂಕ 5/5/2025ರಂದು ಯಲಬುರ್ಗಾ ಡಿಪೋಗೆ ಮನವಿ ಪತ್ರ ಸಲ್ಲಿಸಿದರು. ಯಲಬುರ್ಗಾದಿಂದ ಗಜೇಂದ್ರಗಡಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಗಳು ರಾಂಪುರ ಮಾರ್ಗವಾಗಿ ತೆರಳುತ್ತಿರುವುದನ್ನು ಖಂಡಿಸಿ ಬಳುಟಗಿ ಗ್ರಾಮಸ್ಥರಾದ ಶ್ರೀಯುತ ಯಲ್ಲಪ್ಪ ಮೇಟಿ, ಶಿವಸಂಗಪ್ಪ ಉಳ್ಳಾಗಡ್ಡಿ, ಕಲ್ಲನಗೌಡ ಪೊಲೀಸ್ ಪಾಟೀಲ್, ಯಮನೂರಪ್ಪ ಇಲ್ಲಿಗೇರ್, ಈಶಪ್ಪ ಪುರ್ತಾಗೇರಿ ಇನ್ನೂ ಹಲವಾರು ಸೇರಿ ಡಿಪೋ ಮ್ಯಾನೇಜರ್ಗೆ ಮನವಿ ಸಲ್ಲಿಸಿದರು. ನಂತರ ಡಿಪೋ ಮ್ಯಾನೇಜರ್ ಅವರಿಗೆ ತಿಳಿಸಿ ಹೇಳಿದ್ದೀವಿ, ನೀವು ಇನ್ನಾದರೂ ನಾಳೆಯಿಂದ ಯಲಬುರ್ಗಾದಿಂದ ಗಜೇಂದ್ರಗಡಕ್ಕೆ ಹೊರಡುವ ಬಸ್ ಬಳುಟಗಿ ಮಾರ್ಗವಾಗಿ ಹೋಗಬೇಕು. ರಾಂಪುರ ಮಾರ್ಗದಿಂದ ಯಾಕೆ ಕಳಿಸ್ತೀರಿ ನೀವು? ಬಳುಟಗಿಯಲ್ಲಿ ಜನ ಕಾದು ಕಾದು ಸಾಕಾಗಿ ಹೋಗಿದೆ. ಬಸ್ ಯಾವಾಗ ಬರುತ್ತೋ ಯಾವಾಗ ಇಲ್ಲೋ ದೇವರಿಗೆ ಗೊತ್ತು ಎನ್ನುವ ಮಾತನ್ನ ಜನ ಸಾರಿ ಹೇಳಿ ಡಿಪೋ ಮ್ಯಾನೇಜರ್ಗೆ ಮನವಿ ನೀಡಿ ನಾಳೆಯಿಂದ ಬಸ್ ರಾಂಪುರ ಮಾರ್ಗವಾಗಿ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಸಿದರು. ನಂತರ ಶಿವಸಂಗಪ್ಪ ಉಳ್ಳಾಗಡ್ಡಿ ಅವರು ಮಾತನಾಡಿ, ಬಳುಟಗಿ ಮಾರ್ಗವಾಗಿ ಹೋಗುವ ಬಸ್ಗಳು ರಾಂಪುರ ಮಾರ್ಗವಾಗಿ ಯಾಕೆ ಹೋಗ್ತಾ ಇದೆ? ಯಾಕೆ ಅವರು ರೂಟ್ ತಪ್ಪಿ ಬೇರೆ ಮಾರ್ಗವಾಗಿ ಹೋಗ್ತಾರೆ ಎಂದು ಪ್ರಶ್ನೆ ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದ ಅಧಿಕಾರಿ, ಈ ರೀತಿ ಇನ್ಮುಂದೆ ಆಗದ ಹಾಗೆ ನಾವು ನೋಡಿಕೊಳ್ತೀವಿ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು. ಯಾವುದೇ ರೀತಿಯ ಸಮಸ್ಯೆ ಆಗದೆ ಹಾಗೆ ಮತ್ತು ನಾಳೆಯಿಂದ ಬಳುಟಗಿ ಮಾರ್ಗವಾಗಿ ಕಳಿಸುವ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ತಿಳಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.